ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವಿವತ್ತು ಹಂಪಿಗೆ ಭೇಟಿ ಕೊಟ್ಟಿದ್ದೇವೆ. ಇಲ್ಲಿರುವ ವಿರೂಪಾಕ್ಷ ದೇವಾಲಯಕ್ಕೆ ನಾವಿಂದು ಹೋಗೋಣ. ನೋಡ್ತಿದ್ದೀರಲ್ಲ, ಎಲ್ಲಿ ನೋಡಿದ್ರೂ ಸಹ ಕಟ್ಟಡಗಳು, ಕಲ್ಲಿನ ಕೆತ್ತನೆಗಳು, ಮಂಟಪಗಳು, ದೇವಸ್ಥಾನಗಳು. ಒಂದು ಮಾತಿದೆ, ಕಾಲಿದ್ದರೆ ಹಂಪಿ ನೋಡು, ಕಣ್ಣಿದ್ದರೆ ಕನಕಗಿರಿ ನೋಡು ಎನ್ನುವ ಒಂದು ಪ್ರತೀತಿ ಇದೆ. ಅಂದರೆ ಹಂಪಿಯು ಅಷ್ಟು ದೊಡ್ಡದಾಗಿದೆ ಅಂತ ಅರ್ಥ. ಅಷ್ಟು ಶಿಲ್ಪಗಳು, ಕೆತ್ತನೆಗಳು, ದೇಗುಲಗಳು ಇದ್ದಾವೆ. ಎಷ್ಟು ನೋಡಿದರೂ ಸಹ ಇನ್ನೂ ಮುಗಿಯುವುದಿಲ್ಲ ಹಂಪಿಯು ನೋಡಲು. ಅದರ ಒಂದು ಪ್ರಮುಖ ಆಕರ್ಷಣೆಯಾದ ವಿರೂಪಾಕ್ಷ ದೇವಾಲಯವನ್ನು ನಾವಿಂದು ದರ್ಶಿಸುತ್ತಿದ್ದೇವೆ. ಈಗ ಕಾಣುತ್ತಿರುವ ಮಂಟಪಗಳು, ಸಾಲು ಮಂಟಪಗಳು ಹಂಪಿ ಬಜಾರ್ನ ಮಂಟಪಗಳು. ಆಗಿನ ಕಾಲದಲ್ಲಿ ಚಿನ್ನ, ಮುತ್ತು, ರತ್ನ ಅವೆಲ್ಲ ಸೇರಿನಲ್ಲಿ ಅಳಿತಿದ್ದರೆನ್ನುವ ಪ್ರತೀತಿ ಇದೆಯಲ್ಲ, ಆ ಕಥೆಯ ಇಲ್ಲಿಯೇ ಮುಖ್ಯವಾದ ಒಂದು ಮಾರುಕಟ್ಟೆ ಇದು ಹಂಪಿ ಬಜಾರ್. ಸಾಲು ಮಂಟಪಗಳಿದಾವಲ್ಲ, ಇವು ಆಗಿನ ಕಾಲದ ಅಂಗಡಿಗಳು. ಈಗ ಕಾಣಿಸ್ತಿರೋದು ವಿರೂಪಾಕ್ಷ ದೇವಾಲಯದ ಗೋಪುರ. ಇಲ್ಲಿನೂ ಸಾಲು ಮಂಟಪಗಳಿವೆ. ಇವು ಹಂಪಿ ಬಜಾರ್ನ ಮಂಟಪಗಳು. ಇದು ಹಂಪಿಯ ಒಂದು ಮುಖ್ಯವಾದ ಬಜಾರ್, ಹಂಪಿ ಬಜಾರ್ನ ಮಂಟಪಗಳಿವು. ನಾವೀಗ ಮುಂದೆ ನಡೆದು ವಿರೂಪಾಕ್ಷ ದೇವಾಲಯವನ್ನು ನೋಡೋಣ. ಈಗ ಕಾಣುತ್ತಿರುವ ಗೋಪುರ ಹಂಪಿ ವಿರೂಪಾಕ್ಷ ದೇವಾಲಯದ್ದು. ಈ ಗೋಪುರವು 21 ಅಡಿ ಇದೆ. 11 ಅಂತಸ್ತುಗಳನ್ನು ಒಳಗೊಂಡಿದೆ ಈ ಗೋಪುರ. ಇದನ್ನು 17ನೇ ಶತಮಾನದಲ್ಲಿ ಬಿಷ್ಟಪ್ಪಯ್ಯ ಎಂಬುವರು ಕಟ್ಟಿಸಿದ್ದಾರೆ. ಇದರ ಒಂದು ವಿಶೇಷತೆ ಎಂದರೆ ಇದು ಪಿನ್ ಹೋಲ್ ಕ್ಯಾಮ್ರಾದ ತತ್ವವನ್ನು ಆಧರಿಸಿ ಉಲ್ಟಾ ನೆರಳನ್ನು ಮೂಡಿಸುತ್ತದೆ. ಈ ಗೋಪುರ, ಈ ನೆರಳು ದೇವಸ್ಥಾನದ ಒಳಗಿನ ಗೋಡೆಯ ಮೇಲೆ ಬೀಳುತ್ತದೆ. ಇದು ವಿಜ್ಞಾನ ಲೋಕಕ್ಕೆ ಸವಾಲಾಗಿದೆ. ಈ ದೇವಾಲಯದ ಎದುರು ರಥಬೀದಿ ಹಾಗೂ ಹಂಪಿ ಬಜಾರ್ನ ನೋಡಿದೆವಲ್ಲ. ಈಗ ನಾವು ಹಂಪಿ ದೇವಾಲಯದ ಒಳಗೆ ಹೋಗೋಣ. ಹಂಪಿಯು ವಿಜಯನಗರ ಜಿಲ್ಲೆಯ ಹೊಸಪೇಟೆಗೆ ಸೇರಿದೆ. ಇದು ತುಂಗಭದ್ರಾ ನದಿಯ ಮೇಲೆ ಸ್ಥಿತವಾಗಿದೆ. ಹಂಪಿಯು ಪಂಪಾ ಕ್ಷೇತ್ರವೆಂದೇ ಖ್ಯಾತಿ. ಇದು ವಿರೂಪಾಕ್ಷ ಮತ್ತು ಪಂಪಾದೇವಿಗೆ ಮೀಸಲಾಗಿರುವ ದೇಗುಲ. ವಿರೂಪಾಕ್ಷನೆಂಬುದು ಶಿವಪರಮಾತ್ಮರ ಮತ್ತೊಂದು ರೂಪ. ವಿರೂಪಾಕ್ಷನನ್ನು ಪಂಪಾಪತಿ ಎಂದು ಸಹ ಕರೆಯುತ್ತಾರೆ. ವಿರೂಪಾಕ್ಷರು ಹಂಪಿಯ ಅಧಿದೇವರು. ಅತ್ಯಂತ ಹಳೆಯ ಮತ್ತು ಈಗಲೂ ಪೂಜಿಸಲ್ಪಡುತ್ತಿರುವ ದೇವಾಲಯಗಳಲ್ಲಿ ಇದು ತುಂಬ ಪ್ರಮುಖವಾದದ್ದು. ಇದರ ಹಿಂದೆನೇ ತುಂಗಾ ನದಿ ಹರಿತಿದ್ದಾಳೆ. ತುಂಗಭದ್ರಾ ನದಿಯ ಮೂಲ ಹೆಸರು ಪಂಪಾ ನದಿ. ಪಂಪಾ ಎಂದರೆ ಸೃಷ್ಟಿಕರ್ತ ಬ್ರಹ್ಮನ ಮಾನಸ ಪುತ್ರಿ ಎಂದರ್ಥ. ಈಗ ನಾವು ದೇಗುಲದ 2ನೇ ಪ್ರಾಂಗಣವನ್ನು ಪ್ರವೇಶಿಸಿದ್ದೇವೆ. ಇಲ್ಲಿ ಗಜರಾಜ ನಿಂತಿದ್ದಾನೆ. ಈ ಆನೆಯನ್ನು ದರ್ಶಿಸಿಕೊಂಡು ದೇವಾಲಯದ ಒಳಕ್ಕೆ ಹೋಗೋಣ.
ಇಲ್ಲಿ ಬಂದವರು ಆನೆಗೆ ಕಬ್ಬು, ಬಾಳೆಹಣ್ಣು ಇನ್ನಿತರೆ ತಿಂಡಿ ತಿನಿಸುಗಳನ್ನು ಕೊಡುತ್ತಿರುತ್ತಾರೆ. ಈಗ ನಾವು ದೇವಾಲಯದ ಒಳಗೆ ಹೋಗೋಣ. ಇದರ ಒಂದು ಐತಿಹಾಸಿಕ ಹಿನ್ನೆಲೆ ಎಂದರೆ, ಶಿವಪರಮಾತ್ಮನನ್ನು ಮದುವೆಯಾಗಲು ಒಬ್ಬ ಭಕ್ತೆ ತಪಸ್ಸನ್ನು ಆಚರಿಸಿ ಶಿವಪರಮಾತ್ಮನನ್ನು ಒಲಿಸಿಕೊಂಡು ಮದುವೆಯಾಗುತ್ತಾಳೆ. ಆ ನಂತರ ಶಿವಪರಮಾತ್ಮರು ವಿರೂಪಾಕ್ಷ ಎಂಬ ಹೆಸರಲ್ಲಿ ಇಲ್ಲಿ ನೆಲೆ ನಿಲ್ಲುತ್ತಾರೆ. ವಿರೂಪಾಕ್ಷ ಎಂದರೆ ಓರೆಯಾದ ಕಣ್ಣುಳ್ಳವನು ಅಥವಾ 3 ಕಣ್ಣುಳ್ಳವನು ಎಂಬರ್ಥ. ಪಂಪಾದೇವಿಯ ಪತಿಯಾಗಿರುವುದರಿಂದ ವಿರೂಪಾಕ್ಷನನ್ನು ಪಂಪಾಪತಿ ಎಂದು ಸಹ ಕರೆಯುತ್ತಾರೆ. ಪಂಪಾಕ್ಷೇತ್ರವೆಂಬುದು ಹಂಪಿಯ ಪ್ರಾಚೀನ ಹೆಸರು. ಇದು ವಿಜಯನಗರ ಅರಸರ ಕುಲದೈವ ವಿರೂಪಾಕ್ಷ ದೇವಾಲಯ. ಇದು ದೇವಾಲಯದ ಮುಖ್ಯ ಗರ್ಭಗುಡಿಯ ಒಂದು ಪ್ರಾಂಗಣ. ಇಲ್ಲಿ ಕ್ಯಾಮೆರಾ ಅಲೋ ಇಲ್ಲ, ಹಾಗಾಗಿ ನಾವು ಮತ್ತೆ ಹೊರಗೆ ಬಂದು ಶೂಟ್ ಮಾಡಿದ್ದೀವಿ. ಈಗ ದೇವಾಲಯದ ಒಳಗಡೆನ ದೃಶ್ಯಾವಳಿಗಳು ಮುಗಿದು ಈ ದೇವಾಲಯದ ಹೊರಗಡೆ ಪಕ್ಕದಲ್ಲಿರುವ ಕಲ್ಯಾಣಿಗೆ ಹೊರಡುತ್ತಿದ್ದೇವೆ. ಇದು ಹೊರ ಹೋಗುವ ದ್ವಾರ. ಹಂಪಿಯ ವಿರೂಪಾಕ್ಷ ದೇವಾಲಯಕ್ಕೆ 2 ಗೋಪುರಗಳಿವೆ. ವಾಲಿ ಸುಗ್ರೀವರ ವಾನರ ಸಹೋದರನಾದ ವಾಲಿ ಸುಗ್ರೀವರ ರಾಜಧಾನಿ ಕಿಷ್ಕಿಂಧೆ ಇಲ್ಲೇ ಹಂಪಿಯ ಸಮೀಪದಲ್ಲಿದೆ, ಆನೆಗುಂದಿಯಲ್ಲಿ. ತ್ರೇತಾಯುಗದ ರಾಮಾಯಣ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರರು ಸಹ ಇಲ್ಲಿಗೆ ಭೇಟಿ ನೀಡಿದ್ದಾರಂತೆ. ಅಷ್ಟು ಹಳೆಯ ದೇವಸ್ಥಾನ ಇದು. ಈಗ ಹೊರನೋಟವನ್ನು ನೋಡುತ್ತಿದ್ದೇವೆ. ಹಂಪಿಯ ಹೊರನೋಟ, ವಿರೂಪಾಕ್ಷ ದೇವಾಲಯದ ಹೊರಗಿನ ಭಾಗ. ಒಂದು ಗೋಪುರ, ಪ್ರವೇಶ ದ್ವಾರದ ಹೊರಗೆ ನಿರ್ಗಮಿಸುವ ದ್ವಾರದ ಮೇಲಿರುವ ಒಂದು ಗೋಪುರ. ಹಂಪಿಯ ವಿರೂಪಾಕ್ಷ ದೇವಾಲಯವು ಪ್ರಾರಂಭದಲ್ಲಿ ಸಣ್ಣದಿತ್ತಂತೆ. ನಂತರ ವಿಜಯನಗರ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಒಂದು ದೊಡ್ಡ ದೇಗುಲ ಸಂಕೀರ್ಣವಾಗಿ ಅಭಿವೃದ್ಧಿಗೊಂಡಿತ್ತು. ಇಲ್ಲಿರುವ ಕಲ್ಯಾಣಿ ವಿರೂಪಾಕ್ಷ ದೇವಾಲಯದ ಆಗಿನ ಕಾಲದಲ್ಲಿ ವಿರೂಪಾಕ್ಷ ದೇವಾಲಯದ ಪೂಜೆಗೆ ಇನ್ನಿತರ ಕಾರ್ಯಕ್ರಮಗಳಿಗೆ ಬಳಸುತ್ತಿದ್ದರಂತೆ. ಅನೇಕ ಜನರು ಭೇಟಿ ನೀಡುತ್ತಾರೆ ಇಂದಿಗೂ ಸಹ. ಈ ವಿರೂಪಾಕ್ಷ ದೇವಾಲಯ ಅಂತ ಮಹತ್ವದ್ದು, ಅಷ್ಟು ಹಳೆಯದು ಹಾಗೂ ನೋಡಲು ಅಷ್ಟೇ ಮನೋಹರವಾಗಿದೆ. ಇಲ್ಲಿನ ಕೆತ್ತನೆಗಳು, ದೊಡ್ಡ ಗೋಡೆಗಳು, ಶಿಲ್ಪ ಕಲಾಕೃತಿಗಳು, ಹಾಗೂ ಇಲ್ಲಿನ ದೇವರು, ಐತಿಹಾಸಿಕ ಹಿನ್ನೆಲೆ ಎಲ್ಲವೂ ತುಂಬ ಮುಖ್ಯವಾದವುಗಳು. ವಿರೂಪಾಕ್ಷ ದೇವಾಲಯದ ಎದುರು ರಥಬೀದಿ ಇದೆ. ಅಂದಿನ ಕಾಲದಲ್ಲಿ ಹಂಪಿ ಪ್ರಮುಖ ಮಾರಾಟ ಕೇಂದ್ರವಾಗಿತ್ತು. ಅದೇ ಹಂಪಿ ಬಜಾರ್ ಅಂತ ಹೇಳಿದ್ನಲ್ಲ, ಅದು ದೇವಸ್ಥಾನದ ಮುಂಭಾಗದಲ್ಲಿದೆ. 1565ರಲ್ಲಿ ಅನ್ಯಧರ್ಮೀಯರ ಒಂದು ದಾಳಿಯಿಂದಾಗಿ ಸ್ವಲ್ಪ ನಾಶಗೊಂಡರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಲಿಲ್ಲ. ಹಾಗಾಗಿ 19ನೇ ಶತಮಾನದಲ್ಲಿ ಇದನ್ನು ಪುನರ್ ನವೀಕರಣಗೊಳಿಸಲಾಗಿದೆ. ಹಾಗಾಗಿ ಇಂದಿಗೂ ಸಹ ನಮಗೆ ಹಂಪಿಯ ಒಂದು ವಿರೂಪಾಕ್ಷ ದೇವಾಲಯವು ತುಂಬ ಮನೋಹರವಾಗಿ ಕಾಣಸಿಗುತ್ತದೆ. ಇಲ್ಲಿದೆ ಗೋಪುರದ ನೆರಳು ಬೀಳುವ ಜಾಗಕ್ಕೆ ಬಂದಿದ್ದೀವಿ. ಇದು ಗೋಪುರದ ನೆರಳು ಉಲ್ಟಾ ಬಿದ್ದಿದೆ. ಇದು ಪಿನ್ ಕ್ಯಾಮ್ರಾ ಒಂದು ಪದ್ಧತಿಯನ್ನು ಅಳವಡಿಸಿದ್ದಾರೆ ಹಳೆಯ ಕಾಲದಲ್ಲಿ. ಆಗಿನ ಕಾಲದಲ್ಲೇ